ಕರ್ನಾಟಕಕ್ಕೆ ಗಲ್ಫ್ ರಾಷ್ಟ್ರಗಳಿಂದ ಡೀಸೆಲ್ ಸ್ಮಗ್ಲಿಂಗ್ ನಡೀತಾ ಇದೆ. ದೇಶವನ್ನೇ ಬೆಚ್ಚಿ ಬೀಳಿಸಿದೆ ತೈಲ ಉತ್ಪನ್ನ ಅಕ್ರಮ ಸಾಗಾಟ. ಗೋಲ್ಡ್ನಂತೆಯೇ ಗಲ್ಫ್ ಕಂಟ್ರಿಗಳಿಂದ ಡೀಸೆಲ್ ಸ್ಮಗ್ಲಿಂಗ್. ತೈಲದಿಂದ ಬರುವ ಕೋಟಿ ಕೋಟಿ ತೆರಿಗೆ ಸರ್ಕಾರಕ್ಕೆ ವಂಚನೆ ಆಗ್ತಾ ಇದೆ. ಬೆಳಗಾವಿಯ ಮಾಳಮಾರುತಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಲ್ಲಿ ಈ ಒಂದು ಸ್ಮಗ್ಲಿಂಗ್ ಬೆಳಕಿಗೆ ಬಂದಿದೆ. ಮುಂಬೈನಿಂದ ಬೆಂಗಳೂರಿಗೆ ಬೆಳಗಾವಿ ಮಾರ್ಗದಲ್ಲಿ ಟ್ಯಾಂಕರ್ನಲ್ಲಿ ತೈಲ ಸಾಗಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಟ್ಯಾಂಕರ್ ಮೇಲೆ ಮಾಳಮಾರುತಿ ಪೊಲೀಸರು ದಾಳಿ ನಡೆಸಿದ್ದಾರೆ. 17 ಲಕ್ಷ ಮೌಲ್ಯದ 17,000 ಲೀಟರ್ ಡೀಸೆಲ್ ಹಾಗೂ ಟ್ಯಾಂಕರ್ ಅನ್ನು ಜಪ್ತಿ ಮಾಡಲಾಗಿದೆ. ಸ್ಮಗ್ಲಿಂಗ್ ಜಾಲದಲ್ಲಿ ಮಹಾರಾಷ್ಟ್ರ, ರಾಜಸ್ಥಾನದ ಖದೀಮರಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ಕಾಳಸಂತೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು ಅರ್ಧ ದರಕ್ಕೆ ಮಾರಾಟ ಮಾಡ್ತಿದ್ದಾರೆ ದುರುಳರು. ಗಲ್ಫ್ ಕಂಟ್ರಿಗಳಿಂದ ಬಂಗಾರವನ್ನ ಸ್ಮಗ್ಲಿಂಗ್ ಮಾಡೋದು ಇಷ್ಟು ದಿನ ಕೇಳಿದ್ವಿ. ಆದ್ರೆ ಇದೀಗ ಡೀಸೆಲ್, ಪೆಟ್ರೋಲ್ ಉತ್ಪನ್ನಗಳಾದಂತಹ ಪೆಟ್ರೋಲ್ ಡೀಸೆಲ್ಗಳನ್ನೇ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಬೈ ಪ್ರಾಡಕ್ಟ್ಸ್ ಇವುಗಳನ್ನ ರಾಜ್ಯಕ್ಕೆ ಸ್ಮಗ್ಲಿಂಗ್ ಮಾಡುವಂತಹ ಜಾಲ ಪತ್ತೆಯಾಗಿದೆ. ಬೆಳಗಾವಿಯ ಮಾಳಮಾರುತಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ಮಿಂಚಿನ ಕಾರ್ಯಾಚರಣೆಯ ಮೂಲಕ ಈ ಒಂದು ಸ್ಮಗ್ಲಿಂಗ್ ಬೆಳಕಿಗೆ ಬಂದಿದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಿದೆ ಖದೀಮರ ತೈಲ ಉತ್ಪನ್ನಗಳ ಅಕ್ರಮ ಸಾಗಾಟ. ಕೇಂದ್ರ, ರಾಜ್ಯ ಸರ್ಕಾರಕ್ಕೆ ತೈಲದಿಂದ ಬರುವಂತಹ ಕೋಟಿ ಕೋಟಿಯಷ್ಟು ತೆರಿಗೆಯನ್ನ ಈ ಖದೀಮರು ವಂಚನೆ ಮಾಡ್ತಾ ಇದ್ದಾರೆ. ಬೆಳಗಾವಿ ಮಾಳಮಾರುತಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಲ್ಲಿ ಈ ಒಂದು ಸ್ಮಗ್ಲಿಂಗ್ ಜಾಲ ಬೆಳಕಿಗೆ ಬಂದಿದೆ. ಮುಂಬೈನಿಂದ ಬೆಳಗಾವಿ ಮಾರ್ಗವಾಗಿ ಬೆಂಗಳೂರಿಗೆ ಟ್ಯಾಂಕರ್ನಲ್ಲಿ ಡೀಸೆಲ್ ಅನ್ನ ಸಾಗಾಟ ಮಾಡ್ತಾ ಇದ್ರು. ಈ ಒಂದು ಅಕ್ರಮ ಸಾಗಾಟದ ಮಾಹಿತಿ ಖಚಿತವಾಗಿ ಪೊಲೀಸರಿಗೆ ಸಿಕ್ಕಿತ್ತು. ಅದರಂತೆಯೇ ಟ್ಯಾಂಕರ್ ಮೇಲೆ ದಾಳಿ ನಡೆಸಿದ್ದಾರೆ ಮಾಳಮಾರುತಿ ಪೊಲೀಸರ ತಂಡ. ಇನ್ಸ್ಪೆಕ್ಟರ್ BR ಗಡ್ಡೇಕರ್ ನೇತೃತ್ವದಲ್ಲಿ ಡೀಸೆಲ್ ಸಾಗಿಸುವಂತಹ ಟ್ಯಾಂಕರ್ ಮೇಲೆ ದಾಳಿ ನಡೆದಿತ್ತು. ದಾಳಿಯ ವೇಳೆ ದಾಖಲೆ ಇಲ್ಲದೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಾಗಿಸುವುದು ಬೆಳಕಿಗೆ ಬಂದಿದೆ. ಈ ಒಂದು ದಾಳಿಯಲ್ಲಿ 17 ಲಕ್ಷ ರೂಪಾಯಿ ಮೌಲ್ಯದ 17,000 ಲೀಟರ್ ಡೀಸೆಲ್ ಹಾಗೂ ಟ್ಯಾಂಕರ್ ಅನ್ನ ಜಪ್ತಿ ಮಾಡಲಾಗಿದೆ. ತುಮಕೂರು ಮೂಲದ ಟ್ಯಾಂಕರ್ ಮಾಲೀಕ ಅರಿಹಂತ ಎಂಬಾತನಿಗೆ ಸೇರಿದಂತಹ ಇದೊಂದು ಟ್ಯಾಂಕರು. ಈತ ಸಿಕ್ಕಾಪಟ್ಟೆ ದೊಡ್ಡ ಸ್ಮಗ್ಲಿಂಗ್ ಅಲ್ಲಿ ತೊಡಗಿಸ್ಕೊಂಡಿದ್ದ ಅಂತೇಳಿ ಬೆಳಕಿಗೆ ಬಂದಿದೆ. ತನಿಖೆ ವೇಳೆ ಗಲ್ಫ್ ಕಂಟ್ರಿಗಳಿಂದ ಅಕ್ರಮವಾಗಿ ತೈಲ ಉತ್ಪನ್ನಗಳನ್ನು ತರ್ತಿರೋದು ಬೆಳಕಿಗೆ ಬಂದಿದೆ. ಈ ಒಂದು ಜಾಲದಲ್ಲಿ ಮಹಾರಾಷ್ಟ್ರ, ರಾಜಸ್ಥಾನದ ಖದೀಮರಿದ್ದಾರೆ ಅನ್ನೋದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಇಷ್ಟು ವರ್ಷಗಳಾದರೂ ಗೊತ್ತೇ ಆಗಿರಲಿಲ್ಲ ನೋಡಿ ಈ ಖದೀಮರ ತೈಲ ಉತ್ಪನ್ನಗಳ ಸ್ಮಗ್ಲಿಂಗ್ ದಂಧೆ. ಜಾಲ ಭೇದಿಸಲು 2 ಆಯಾಮಗಳಲ್ಲಿ ತನಿಖೆ ನಡೆಸಲು ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಗಲ್ಫ್ ದೇಶಗಳಿಂದ ಶಿಪ್ ಮೂಲಕ, ಹಡಗುಗಳ ಮೂಲಕ ದೇಶದ ತೈಲ ನಿಗಮಗಳಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಶಿಪ್ ಮಾಲೀಕರು ಈ ಜಾಲದ ಜೊತೆಗೆ ಶಾಮೀಲಾಗಿರುವ ಶಂಕೆ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ. ಗಲ್ಫ್ ದೇಶಗಳ ತೈಲ ಉತ್ಪಾದಕರ ಜೊತೆಗೆ ಸ್ಮಗ್ಲರ್ಸ್ ನೇರ ಸಂಪರ್ಕವನ್ನು ಹೊಂದಿರ್ತಾರೆ. ಅಲ್ಲಿಂದ ಖಾಸಗಿ ಶಿಪ್ಗಳಲ್ಲಿ ಅಕ್ರಮವಾಗಿ ಭಾರತಕ್ಕೆ ತೈಲವನ್ನು ತರುತ್ತಿರುವಂತಹ ಸಾಧ್ಯತೆ ಇದೆ. ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥ ಸಂಗತಿ. ಪೆಟ್ರೋಲಿಯಂ ಉತ್ಪನ್ನಗಳನ್ನ ಕಾಳಸಂತೆಯಲ್ಲಿ ಅರ್ಧ ದರಕ್ಕೆ ಮಾರಾಟ ಮಾಡ್ತಿರುವ ಅನುಮಾನ ವ್ಯಕ್ತವಾಗಿದೆ. ಮಹಾರಾಷ್ಟ್ರ, ಕರ್ನಾಟಕದ ಎಲ್ಲಾ ಕಡೆಗಳಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಡೀಸೆಲ್ ಅನ್ನ ಅಕ್ರಮ ಅರ್ಧ ದರಕ್ಕೆ, ಈ ಕಾಳಸಂತೆ ಅಂತಾರಲ್ಲ, ಬ್ಲಾಕ್ ಮಾರ್ಕೆಟ್, ಈ ಒಂದು ಮಾರ್ಕೆಟ್ನಲ್ಲಿ ಅರ್ಧ ದರಕ್ಕೆ ಮಾರಾಟ ಮಾಡಿ ಸರ್ಕಾರಕ್ಕೆ ತೆರಿಗೆಯನ್ನು ವಂಚನೆ ಮಾಡ್ತಾ ಇದ್ದಾರೆ ಈ ಖದೀಮರು ಅನ್ನೋದು ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕಿರುವಂತಹ ಮಾಹಿತಿ. ಪೊಲೀಸರು ವಿಶೇಷ ತಂಡಗಳನ್ನು ಮುಂಬೈ ಹಾಗೂ ರಾಜಸ್ಥಾನಕ್ಕೆ ರವಾನೆ ಮಾಡೋದಕ್ಕೆ, ತನಿಖೆ ನಡೆಸೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಈ ಬಗ್ಗೆ ಬೆಳಗಾವಿ ಕಮಿಷನರ್ ಭೂಷಣ್ ಬೋರಸೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನು ನೀಡಿದ್ದಾರೆ. ಬನ್ನಿ ಕೇಳೋಣ ಅವರು ಏನು ಹೇಳಿದ್ದಾರೆ. ದಿನಾಂಕ 15 ಜನವರಿ ರಂದು ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡರಿಗೆ ಒಂದು ಮಾಹಿತಿ ಬಂತು. ನಮ್ಮ ಬೆಳಗಾವಿನಲ್ಲಿ ಇದು ಇಲ್ಲಿಗಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಸಾಗಾಣಿಕೆ ಆಗ್ತಾ ಇದೆ ಅಂತ. ಅದರ ಆಧಾರದ ಮೇಲೆ ಅವರು ಆಟೋ ನಗರದ ಟಾಟಾ ಪವರ್ ಪ್ಲ್ಯಾಂಟಿಂದ ಕನಬರಗಿ ಕಡೆ ಹೋಗುವ ಡಬಲ್ ರೋಡಲ್ಲಿ ಒಂದು ಟಾಟಾ ಕಂಪನಿದು ಟ್ಯಾಂಕರ್ ಸಂಖ್ಯೆ GJ12 7089 ಈ ಗಾಡಿಯನ್ನು ಸೀಸ್ ಮಾಡಿದ್ದಾರೆ. ಅದರಲ್ಲಿ ವಿಚಾರಣೆ ಮಾಡಿದಾಗ ಆ ಮಾಹಿತಿ ಸರಿ ಇತ್ತು ಅಂತ ಕನ್ಫರ್ಮ್ ಆಯಿತು. ಅದರಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ಅವರು ಡೀಸೆಲ್ ಕ್ಯಾರಿ ಮಾಡ್ತಾಯಿದ್ರು. ಇದು 17,000 ಲೀಟರ್ ಡೀಸೆಲ್. ಅದರ ಒಟ್ಟು ಮೊತ್ತ ಸುಮಾರು 17 ಲಕ್ಷ. ಇದು ವಿದೌಟ್ ಡಾಕ್ಯುಮೆಂಟೇಷನ್, ವಿದೌಟ್ ಪರ್ಮಿಷನ್ ಇವರು ಸಾಗಾಟ ಮಾಡ್ತಾಯಿದ್ರು. ಈ ಪ್ರಕರಣದಲ್ಲಿ ಒಂದು ಕೇಸ್ ಮಾಳಮಾರುತಿ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಈ ಕೇಸ್ ಸೆಕ್ಷನ್ 3, 7 ಮತ್ತು 10 ಇಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್, ಸೆಕ್ಷನ್ 287 ಭಾರತೀಯ ನ್ಯಾಯ ಸಂಹಿತ ಹಾಗೂ
ಮೋಟಾರ್ ಸ್ಪಿರಿಟ್ ಆ್ಯಂಡ್ ಹೈ ಸ್ಪೀಡ್ ಡೀಸೆಲ್ ವಿತರಕ್ ಮತ್ತು ಮಾಲ್ ಪ್ರಾಕ್ಟೀಸಸ್ ತಡೆಗಟ್ಟುವಿಕೆ ಆದೇಶ 2005 ಪ್ರಕಾರ ಈ ಪ್ರಕರಣ ದಾಖಲು ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಆರೋಪಿ ನಮಗೆ ಈಗ ಸಿಕ್ಕಿದ್ದಾನೆ. ಅವನು ದಿನೇಶ್ ಕುಮಾರ್ ತಂದೆ ಭಾಗೀರಥ್ ರಾಮ್ಜಿ, ಇವನು ರಾಜಸ್ಥಾನ್ ಮೂಲದ ವ್ಯಕ್ತಿ ಇದ್ದಾನೆ. ಮತ್ತು ಇವನಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ಇನ್ನೂ 6 ಮಂದಿ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅದರಲ್ಲಿ ಇನ್ನೊಬ್ಬ ರಾಜಸ್ಥಾನದವನು ಇದ್ದಾನೆ, 4 ಮಂದಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಇನ್ನೊಬ್ಬ ಮೇನ್ ಇದರಲ್ಲಿ ಟ್ರಕ್ ಓನರ್ ಮತ್ತು ಟ್ರಾನ್ಸ್ಪೋರ್ಟರ್ ಅರಿಹಂತ್ ಅಂತ ಇವನು ತುಮಕೂರ್ದು ಒಬ್ಬ ವ್ಯಕ್ತಿ ಇದ್ದಾನೆ. ಈ ರ್ಯಾಕೆಟ್ ಏನಿದೆ ಅಂದರೆ, ನಮಗೆ ಗಲ್ಫ್ ಕಂಟ್ರೀಸಿಂದ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂಪೋರ್ಟ್ ಆಗುತ್ತೆ, ಆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ದು ಸ್ವಲ್ಪ ಇವರು ಇಂಪೋರ್ಟ್ ಮಾಡುವಾಗ ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತರ್ತಾ ಇದ್ದಾರೆ. ಅಲ್ಲಿ ಅದು ಬ್ಲ್ಯಾಕ್ ಮಾರ್ಕೆಟಿಂಗ್ ಥರ ಆಗ್ತಾ ಇದೆ ಅಂತ ಈ ಡ್ರೈವರಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ಅದು ಇವರು ಇಲ್ಲಿಗಲ್ ಆಗಿ ಬೇರೆ ಬೇರೆ ಕಡೆ ವಿತರಣೆ ಮಾಡ್ತಾ ಇದ್ದಾರೆ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನಲ್ಲಿ ಟ್ಯಾಕ್ಸ್ ಕಂಪೋನೆಂಟ್ ಬಹಳ ದೊಡ್ಡದು ಇರುತ್ತೆ. ಸೊ ಇದು ಆಫ್ ರೆಕಾರ್ಡ್ ಇರೋದ್ರಿಂದ ಇದರ ಮೇಲೆ ಯಾವುದೇ ಟ್ಯಾಕ್ಸ್ ಇರಲ್ಲ, ಅದು ಇಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಬರೋ ದಿನಗಳಲ್ಲಿ ಇದು ಎಷ್ಟು ದೊಡ್ಡ ರ್ಯಾಕೆಟ್ ಇದೆ, ಯಾರ್ಯಾರು ನಮ್ಮ ಬೆಳಗಾವಿನಲ್ಲಿ ಯಾವುದೇ ಲೋಕಲ್ ಸಪ್ಲೈ ಮಾಡ್ತಾ ಇದ್ರೆ ಇಲ್ಲ ಅಥವಾ ಬೇರೆ ಕರ್ನಾಟಕದಲ್ಲಿ ಎಲ್ಲಿ ಕಡೆ ಹೋಗ್ತಾ ಇದ್ರು, ಅದು ನಾವು ತನಿಖೆಯಲ್ಲಿ ಇದರದ್ದು ಪತ್ತೆ ಮಾಡ್ತೀವಿ ಮತ್ತು ಮುಂದಿನ ಕಾನೂನು ರೀತಿಯ ಅವರ ಮೇಲೆ ಕ್ರಮ ಜರುಗಿಸಲಾಗುತ್ತೆ. ಅದು ಈಗ ಈ ಥರ ಕೇಸ್ ಮಹಾರಾಷ್ಟ್ರದಲ್ಲಿ ಕೂಡ ರಿಜಿಸ್ಟರ್ ಆಗಿದೆ. ದಿಸ್ ಇಸ್ ಬೇಸಿಕಲಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಥರ ಹೇಳ್ಬೋದು ನಾವು. ಈ ಬಟ್ ಇದು ಇನ್ನೂ ನಮ್ಮ ಟೀಮಲ್ಲಿ ಹೋಗಬೇಕು, ಅರ್ಥ ಮಾಡ್ಕೋಬೇಕು ಎಲ್ಲಿಂದ ಆಗಿದೆ ಅಂತ. ಇದು ಟೂ ಪ್ರಿಮ್ಯಾಚ್ಯೂರ್ ಟು ಸೇ ಎನಿಥಿಂಗ್ ಈ ಸ್ಟೇಜ್ನಲ್ಲಿ. ಆದರೆ ಇದು ಇಲ್ಲಿಗಲ್ ಇದೆ, ಅದು ಖಚಿತಪಡಿಸಿದೆ. ನಾವು ಇಲ್ಲಿದ್ದು ಲೋಕಲ್ ಪೆಟ್ರೋಲಿಯಂ ಕಂಪನಿದು ಕೂಡ ಸಹಾಯ ತಗೋತೀವಿ. ಏನೇನು ಡಾಕ್ಯುಮೆಂಟೇಶನ್ ನೆಸೆಸರಿ ಇದೆ ಅದರ ಆಧಾರದ ಮೇಲೆ ಮುಂದಿನ ಆರೋಪಿಗಳಿಗೆ ನಾವು ದಸ್ತಗಿರಿ ಮಾಡ್ತೀವಿ. ಇವನು ಮುಂಬೈಯಿಂದ ಬಂದು ಬೆಂಗಳೂರು ಕಡೆ ಹೋಗ್ತಾ ಇದ್ದಾವೆ.